ಆಲ್ ಮಾಸ್ಟರ್ಸ್. ಮೊದಲಿಗೆ ಮಹಾವತಾರ್ ಸಂಸ್ಥೆಯ ಸಂಸ್ಥಾಪಕರಾದ ಪತ್ರಿಜಿಯವರಿಗೂ, ಸ್ವರ್ಣಮಾಲಾ ಅಮ್ಮನಿಯವರಿಗೂ ಹಾಗೂ ವೇದಿಕೆಗೆ ಕಾರಣೀಭೂತರಾದಂಥ ರಂಗನಾಥ್ ಸರ್ ಅವರಿಗೂ ಹಾಗೂ ನನ್ನ ಜನ್ಮದಾತರಿಗೂ ಹಾಗೂ ಪ್ರಕೃತಿ ಮಾತೆಗೂ, ನನ್ನ ಎಲ್ಲ ಇಲ್ಲಿ ಇರುವಂತ ಒಂದು ಆಧ್ಯಾತ್ಮ ಬಂಧುಗಳು, ಆತ್ಮ ಬಂಧುಗಳು ಕೂಡ ನಾನು ವಂದಿಸುತ್ತಾ, ಈ ದಿನ ನಾನು ಏನು ಹೇಳ್ಬೇಕು ಅಂತ ಇದ್ದೀನಿ ಅಂತಂದ್ರೆ, ಈ ದಿನ ಒಂದು ವಿಶೇಷ ದಿನ. ಅಂದ್ರೆ ಏಕಾದಶಿ. ಏಕಾದಶಿ ಅಂತ ಅಂದ ತಕ್ಷಣ ವಿಷ್ಣು, ಕೃಷ್ಣ ಇವೆಲ್ಲ ನಮ್ಗೆ ಜ್ಞಾಪಕ ಬರುತ್ತೆ. ಭಗವದ್ಗೀತೆ ಇದನ್ನ ಯಾವ್ದಾದ್ರು ಪಾರಾಯಣ ಮಾಡೋದು, ಕೇಳೋದು, ಕತೆ ಹೇಳೋದು ಇದೆಲ್ಲ ಹೊಂದಿರುತ್ತೆ. ಇದೆಲ್ಲ ಆಧ್ಯಾತ್ಮಿಕ ಚಿಂತನೆಗೆ ಬರುತ್ತೆ. ಅದರಿಂದ ನನಗೆ ಈ ದಿನ ಈ ಅವಕಾಶ ಸಿಕ್ಕಿದ್ದಕ್ಕೆ ತುಂಬಾ ಧನ್ಯವಾದ ಹೇಳ್ತಾ ಇದ್ದೀನಿ. ನನಗೇನಪ್ಪಾ ಅಂತಂದ್ರೆ, ಈ ದಿನ ಏಕಾದಶಿ ಅಂತಂದ್ರೆ ಏನು? ಏಕಾದಶಿ ಅಂದ್ರೆ ಸುಮ್ಮನೆ ಎಲ್ಲರೂ ಒಂದು ತಿಂಗಳಿಗೆ 2 ದಿನ ಬರುತ್ತೆ. ಅದು ದಶಮಿ ಆದ ಬೆಳಗ್ಗೆ ಕೂಡ ಬಿದಿಗೆ ತದಿಗೆ ಇದೆಲ್ಲ ಸ್ವಲ್ಪ ಜನಕ್ಕೆ ಗೊತ್ತಿರೋದ್ರಿಂದ ಅದ್ರ ಬಗ್ಗೆ ಹೇಳ್ಬೇಕಾಗಿಲ್ಲ. ದಶಮಿ ಆದ ಬೆಳಗ್ಗೆ ಕೂಡ ಏಕಾದಶಿ ಅಂತ ಇರುತ್ತೆ. ಇದು ತಿಂಗಳಿಗೆ 2 ದಿನ ಬರುತ್ತೆ ಏಕಾದಶಿ. ಅಮಾವಾಸ್ಯೆ, ಪೌರ್ಣಮಿ ಈ ರೀತಿ ಬರುತ್ತಲ್ಲ, ಹಾಗೆ ಏಕಾದಶಿ ಕೂಡ ಬರುತ್ತೆ. ಆ ಏಕಾದಶಿ ಅಂದ್ರೆ ಏನ್ ಅರ್ಥ ಅದನ್ನ ತಿಳ್ಕೊಳ್ಳೋಣ. ಮೊದಲು ಒಂದು ಸಂಕ್ಷಿಪ್ತ ಸ್ವಲ್ಪನೇ ತಿಳಿಸ್ತೀನಿ. ಕೃಷ್ಣನ ಕೊಲೆ ಮಾಡೋದಿಕ್ಕೆ ಕಂಸ ಸೋದರ ಮಾವ ಆದ್ರೂ ಕೂಡ ಅವನಿಗೆ ಮಿತ್ತು ಬರುತ್ತೆ ಅಂತ ಅಂದಾಗ ಅಕ್ಕನ ಮಗನ್ನ ಅವನು ತುಂಬಾ ಒಂದು ಕ್ರೂರತನವಾಗಿ ಕಾಣ್ತಾ ಇರ್ತಾನೆ. ಅವನಿಗೆ ಏನೇ ಆದ್ರೂ ಮಾಡಿ ಅವನಿಗೆ ನನಗ್ ಸಾವು ತಂದವನಿಗೆ ಅವನು ನಾನು ಸಾಯಿಸ್ಲೇಬೇಕು ಅನ್ನೋದಕ್ಕೆ ಅವನು ತುಂಬಾ ಹಠವಾಗಿ ನಿಂತಿರ್ತಾನೆ. ಆವಾಗ ಏನಾಗುತ್ತೆ, ಒಂದಿನ ಕೃಷ್ಣ ಮಲಗಿರ್ಬೇಕಾದ್ರೆ ಏನಾದ್ರೂ ಸಂಚು ಮಾಡಿ ಅವನ್ನ ಮುಗಿಸ್ಬೇಕು ಅಂತ ಅಂದ್ಬಿಟ್ಟು ಅವನೇನ್ ಮಾಡ್ತಾನೆ, ಮಲಗಿರೋ ಕಡೆಗೆ ಒಬ್ಬ ರಾಕ್ಷಸನ್ನ ಕಳ್ಸಿರ್ತಾನೆ. ಆ ರಾಕ್ಷಸ ಬರುವಷ್ಟರಲ್ಲಿ ಒಬ್ಬ ದಾಸಿ ಅಂದ್ರೆ ಏಕದಸಿ ಅಂತ ಒಬ್ಳು ದಾಸಿ ಇರ್ತಾಳೆ. ಯಾಕೆ ಅವಳು ಕೃಷ್ಣನ ಒಂದು ಸಂರಕ್ಷಣೆ ಮಾಡೋಕ್ಕೋಸ್ಕರನೇ ಇರ್ತಾಳೆ. ಕೃಷ್ಣನ ಅಂತ ಅಂದ್ಮೇಲೆ ಅವನಿಗೆ ತುಂಬಾ ಜನ ದಾಸರಾಗ್ಲಿ, ಪ್ರಿಯ ಒಂದು ಸೇವಕರಾಗ್ಲಿ ಎಲ್ಲರೂ ಇರ್ತಾರೆ. ಅದ್ರಲ್ಲಿ ಏಕದಶಿ ಅಂತ ಅನ್ನೋಳೊಬ್ಳು ದಾಸಿ ಅಂತ ಇದೆ, ಅದಕ್ಕೆ ದಶಿ ಅಂತಾನೂ ಕರೀತಾರೆ. ಒಬ್ಬಳನ್ನ ಅವನು ಒಂದು ಮಲ್ಕೊಳ್ಳೋ ಜಾಗದಲ್ಲಿ ಅವನು ಎಲ್ಲಿ ಹೋಗ್ತಾನೆ ಅಲ್ಲಿ ಅವಳನ್ನ ಕಾವಲಾಗಿ ಇರ್ತಾಳೆ. ಅದರಿಂದ ಅವಳು ಕೃಷ್ಣ ಮಲಗಿರೋ ಟೈಮಲ್ಲಿ ನಿದ್ದೆ ಮಾಡುವಾಗ ಅವನಿಗೆ ಏನಾದ್ರೂ ಮಾಡ್ತಾರೇನೋ ಅಂತ ಕಾವಲಾಗಿರ್ಬೇಕಾದ್ರೆ ಕಂಸ ಯಾವ್ದೋ ಹಸುರನನ್ನ ಕಳಿಸ್ತಾನೆ. ಆ ಹಸುರ ಏನಾಗಿರ್ತಾನೆ, ತುಂಬಾ ರಾಕ್ಷಸಿ ಗುಣ ಅವನಿಗೆ, ಎಲ್ಲಾದ್ರೂ ಅವನ್ನ ಸಾಯಿಸ್ಬೇಕು ಅನ್ನೋದಿರೋದ್ರಿಂದ ಅವನು ಆತರ ಹಸುರು ಭಾವ ಇಟ್ಕೊಂಡಿರಿಂದ ಕಾವಲಾಗಿರುವಂತಹ ಏಕದಶಿ ಅನ್ನುವವಳು ಅವಳು ಏಕಾದಶಿ ಅಂತ ಅವಳ ಹೆಸರು. ಅದರಿಂದ ಏಕಾದಶಿ ಅಂತ ಕೊನೆಗೆ ಬಂದಿದೆ. ಅವಳೇನಾಯ್ತಾಳೆ, ಕೃಷ್ಣನಿಗೆ ಕೊಲೆ ಮಾಡಕ್ ಬಂದ ರಾಕ್ಷಸನ್ನ ಒಬ್ಬಳೇ ಹೆಂಗಸಾಗಿದ್ರು ಕೂಡ ಅವಳು ಸಂಹಾರ ಮಾಡಿರ್ತಾಳೆ. ಅದು ಕೃಷ್ಣನಿಗೆ ಕಣ್ಬಿಟ್ಟಾಗ ಗೊತ್ತಾಗತ್ತೆ, ಇದೇನು ನಾನು ಹಿಂಗಿ ಮಲಗಿದ್ದೀನಲ್ಲ, ನಾನು ಯಾರು ನನ್ನ ರಕ್ಷಣೆ ಮಾಡಿದ್ರು. ಅವನಿಗೆ ಒಂದು ಜೀವಶಕ್ತಿ ಇರೋದ್ರಿಂದ ದಿವ್ಯಶಕ್ತಿನಿಂದ ನೋಡ್ತಾ ಇರ್ತಾನೆ, ಅದು ಗೊತ್ತಾಗುತ್ತೆ. ಆದ್ರೂ ಗೊತ್ತಿಲ್ಲದವನಿಗೆ ನಟಿಸ್ಕೊಂಡು ಮಲಗಿದ್ದು. ಆವಾಗ ಏಕದಾಸಿ ಅಂತ ಅವಳಿಗೆ ಒಂದು ಹೆಸರು ಕೊಟ್ಟು, ಈ ಏಕಾದಶಿ ದಿವಸ ಯಾರು ಅಂದ್ರೆ ದವಸ ಧಾನ್ಯಗಳಿಂದ ಮಾಡಿದ ಪದಾರ್ಥಗಳನ್ನ ತಿಂದ್ರೆ ಅವ್ರಿಗೆ ಪಾಪ ಬರುತ್ತೆ ಅಂತ ಅಂದ್ಬಿಟ್ಟು ಒಂದು ಇದನ್ನ ಮಾಡಿರ್ತಾರೆ. ಅದರಿಂದ ಅವತ್ತಿನ ದಿವಸ ಧಾನ್ಯದಿಂದ ತಯಾರಿಸಿದ ಯಾವುದೇ ಅಡುಗೆ ಕೂಡ ಮಾಡಬಾರ್ದು. ಅವನು ಭೂಮಿ ಒಳಗಡೆ ಇರುವಂತ ಹಸುರ ಆಗಿರ್ತಾನೆ. ಅದು ಭೂಮಿಲಿ ಹೊತ್ಕೊಂಡ್ಬಿಟ್ರೆ ಅವಾಗ ನಾವು ಏನು ಮಾಡಲ್ಲ ಅಂತ ತಿಳ್ಕೊಂಡ್ಬಿಟ್ಟು ಅದು ಹೊತ್ಕೊಂಡ್ಬಿಡ್ತಾನೆ. ಆದ್ರಿಂದ ಭೂಮಿ ಒಳಗಡೆ ಇರುವಂತ ಧಾನ್ಯಗಳು ಮಾತ್ರ ತಿನ್ಬೇಕು, ಭೂಮಿಯಿಂದ ಮೇಲೆ ಬಂದ ಧಾನ್ಯಗಳನ್ನ ತಿನ್ಬಾರ್ದು ಅಂತ ಒಂದು ಕಟ್ಟಪ್ಪಣೆ ಮಾಡಿರ್ತಾರೆ. ಅದರಿಂದ ಏಕಾದಶಿ ಅಂತ ಬಂತು. ಇದು ಇನ್ನೊಂದು ಸ್ವಲ್ಪ ವಿಷಯದಾಗ ಬೇರೆ ಬೇರೆ ಕಡೆ ಬೇರೆ ಬೇರೆ ಇದೆ. ನನಗೆ ಗೊತ್ತಿರುವಷ್ಟು ಜ್ಞಾನನ ನಾನು ಇವಾಗ ಹೇಳಿದ್ದೀನಿ. ನಾವು ಕೂಡ ಧಾನ್ಯಗಳು ತಿನ್ನಲ್ಲ. ಅದರಿಂದ ಇವತ್ತು ನನಗೊಂದು ಈ ಒಂದು ಭಗವದ್ಗೀತೆ ಬಗ್ಗೆನೇ ಆಗ್ಲಿ, ವಿಷ್ಣು ಸಹಸ್ರನಾಮದ ಬಗ್ಗೆನೇ ಆಗ್ಲಿ ಮಾತಾಡೋದಾಗ್ಲಿ, ಈ ಉಪವಾಸ ಮಾಡ್ಕೊಂಡು, ಉಪವಾಸ ಅಂತಂದ್ರೆ ದೇವ್ರ ಹತ್ರ ಇರುವಂತದ್ದು, ವಾಸ ಮಾಡುವಂತದ್ದು. ಇಂಥ ದಿವಸ ನನಗೆ ಇದೊಂದು ಒಂದು ಸಣ್ಣ ಚುಟುಕ ಹೇಳೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಜೊತೆಗೆ ನಾನು ಇವತ್ತು ದರ್ಪಹ ಅಂತ 2 ಪದ, ಇದು ವಿಷ್ಣು ಸಹಸ್ರನಾಮದ 76ನೇ ಶ್ಲೋಕದಲ್ಲಿ ಒಂದು 2 ಪದ ಬಂದಿದೆ. ಅಂದ್ರೆ ಈ ಪದಗಳು ಒಂದೊಂದು ಪದಕ್ಕೂ ವಿಷ್ಣು ಸಹಸ್ರನಾಮ ಅಂತ ಅಂದ್ರೇನೆ ಅದು ಒಂದು ದೊಡ್ಡ ಗ್ರಂಥ ಕೂಡ, ಒಂದು ದೊಡ್ಡ ಮಹತ್ತರವಾದ ವಿಷಯ ತಿಳ್ಕೊಳ್ಳಂತ ಒಂದು ನಾಮ ಅದ್ರಲ್ಲೆಲ್ಲ ಇರುತ್ತೆ. ಒಂದೊಂದು ನಾಮಕ್ಕೂ ಒಂದೊಂದು ಅರ್ಥ ಇರೋದ್ರಿಂದ ದರ್ಪದಹ 2 ಒಂದೇ, ಸ್ವಲ್ಪ ವ್ಯತ್ಯಾಸವಾಗಿದ್ರು ಅದ್ರ ಅರ್ಥ ಬೇರೆ ಬೇರೆ ಆಗಿರುತ್ತೆ. ಅದರಿಂದ ಅದ್ರ ಬಗ್ಗೆ ಏನ್ ಹೇಳ್ತಾರೆ, ವಿಷ್ಣು ಸಹಸ್ರನಾಮದಲ್ಲಿ ಏನಿದೆ ಅಂತ ಅನ್ನೋದನ್ನ ತಿಳ್ಕೊಳ್ಳೋಣ. ಇದು ವಿಷ್ಣು ಸಹಸ್ರನಾಮ ಬುಕ್ಕಿಂದ ಆರಿಸಿದ್ದೆ ಪದ ಆದ್ರೂನು
ಪತ್ರಿಜಿ ಅವರು ಇದನ್ನ ಅರ್ಥನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಪತ್ರಿಜಿ ಅವರ ತುಳಸಿ ದಳ 2ನೇ ಭಾಗದಿಂದ ಇದನ್ನ ನಾನು ಆರಿಸ್ಕೊಂಡೆ. ನಾನು ಓದ್ತಾ ಇರ್ಬೇಕಾದ್ರೆ ಇದನ್ನ ತುಂಬಾ 2 ಸರಿ ಓದ್ದೆ. ಅವಾಗ ವಿಷ್ಣು ಸಹಸ್ರನಾಮದಲ್ಲಿರುವಂತಹ ಪದಗಳಿಗೆ ಇದು ಅರ್ಥ ಅಂತ ಅನ್ಕೊಂಡು ಓದಿದ್ದೀನಿ. ಅದು ಇವತ್ತು ಕೂಡ ಓದ್ದೆ ಇದು ನಾನು. ಅದರಿಂದ ನಿಮ್ಗಳಿಗೆ ಈ ವಿಷಯನ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. 76ನೇ ಶ್ಲೋಕ. ಭೂತಾವಾಸೋ ವಾಸುರ್ದೇವಾರ್ಸು ನಿಲಯೋ ನಲಃ ದರ್ಪಃ ದರ್ಪದೋ ದೃಪ್ತೋ ದುರ್ಧರೋ ದಾಪರಾಜಿತಃ ಅಂತ ಆ ಶ್ಲೋಕ ಇರೋದು. ಆ ಶ್ಲೋಕದಲ್ಲಿ ಒಂದು ವಿಷ್ಣು ಸಹಸ್ರನಾಮ ಬುಕ್ಕು ಅಥವಾ ಒಂದು ಶ್ಲೋಕ ಎಷ್ಟೊಂದು ಪವಿತ್ರವಾದದ್ದು. ಅದರಲ್ಲಿ ಒಂದೊಂದು ಪದಕ್ಕೂ ಅರ್ಥಗಳಿದೆ. ಒಂದೊಂದು ಪದನ ವಿವರಣೆ ತಗೊಂಡು ಒಂದು ಶ್ಲೋಕ ತಗೊಂಡ್ರೆ ಒಂದು ದಿನವೆಲ್ಲ ಅದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡ್ಬೋದು. ಅಷ್ಟೊಂದು ದೊಡ್ಡದಾಗಿದೆ. ಈ ಸದ್ಯಕ್ಕೆ ಸಿಂಪಲ್ ಆಗಿ ನಾವು ಹೇಳೋದಾದ್ರೆ, ಈ ಪತ್ರಿಜಿ ಅವರು ಹೇಳಿದ ಹಾಗೆ ವಿಷ್ಣು ಸಹಸ್ರನಾಮ ಅನ್ನೋದು ಒಂದು ಮಹತ್ತರ ಗ್ರಂಥ. ಭೀಷ್ಮ ಪಿತಾಮಹರು ತನ್ನ ಕೊನೆ ಗಳಿಗೆಯಲ್ಲಿ ಧರ್ಮನಂದನಿಗೆ ನೀಡಿದ ಒಂದು ಜ್ಞಾನ ಸಂದೇಶ. ಅಂದ್ರೆ ಭೀಷ್ಮರು ಒಂದು ಉತ್ತರಾಯಣ ಪುಣ್ಯಕಾಲ ಬರ್ಲಿ ಅಂತ ಅಂದ್ಬಿಟ್ಟು ಅವರು ಶರಶೈಯಲ್ಲಿ ಮಲಗಿರ್ತಾರೆ. ಆ ಟೈಮಲ್ಲಿ ಇವರು ಪಾಂಡವರು ಕೂಡ ಜೊತೆಗೆ ವೇದವ್ಯಾಸ ಇಷ್ಟೋ ಜನ ಬರೋವರೆಗೂ ಅವರು ಕಾಯ್ಕೊಂಡಿದ್ದು ಅವರು ಪ್ರಾಣತ್ಯಾಗ ಮಾಡ್ಬೇಕಾದ್ರೆ ಇದನ್ನ ಮೊದಲೇ ನಿಂತ್ಕೊಂಡು ಕೃಷ್ಣನ್ ಕೂಡ ಬಂದಿರ್ತಾನೆ. ಕೃಷ್ಣನ್ ಮುಂದೆ ಇದನ್ನ ಅವರು ಹೇಳಿರ್ತಾರೆ. ವಿಷ್ಣು ಸಹಸ್ರನಾಮದಲ್ಲಿರುವ 1000 ನಾಮಗಳಲ್ಲಿ ಈ 2 ಅದ್ಭುತ ನಾಮಗಳು. ಅಂದ್ರೆ ಇದು ವಿಷ್ಣುವಿಗೆ ಸಹಸ್ರನಾಮ ಅಂದ್ರೆ ಒಂದೇ ಸಹಸ್ರನಾಮನೇ ಅಲ್ಲ, ಇನ್ನೂ ಬೇಕಾದಷ್ಟಿದೆ. ಈಗ ನಾವು ಅಂತೀವಿ 1 ಕೋಟಿ ನನಗೆ ಕೆಲಸ ಇದೆಯಪ್ಪ, ನನಗೆ 1,000 ಕೆಲಸ ಇದೆ ನನಗೆ ಅಂತೀವಿ. 96 ಕೆಲಸ ಇದೆ ಅಂತೀವಿ, ನಾವು 96 ಇರಲ್ಲ. ಅದೇ ರೀತಿ ವಿಷ್ಣು ಸಹಸ್ರನಾಮ ಅಂತಂದ್ರೆ ಬರೀ ಸಹಸ್ರ ಅಲ್ಲ, ಇನ್ನೂ ಬೇಕಾದಷ್ಟಿದೆ. ಅದರಲ್ಲಿ ನಾವು 76ನೇ ಶ್ಲೋಕದ 2 ಪದದ ಅರ್ಥನ ನಾವು ತಿಳ್ಕೊಳ್ಳೋಕೆ ಇಷ್ಟಪಡೋಣ. ಏನು ಅಂತಂದ್ರೆ, ದರ್ಪಃ ಅಂದರೆ ದರ್ಪವನ್ನು ನಾಶ ಮಾಡುವುದು. ದರ್ಪದಹ ಅಂದರೆ ನಾವು ದರ್ಪವನ್ನು ಕೊಡುವುದು, ಅಂದ್ರೆ ದರ್ಪ ತೋರಿಸೋದು. ವಿಷ್ಣು ಸಹಸ್ರನಾಮದಲ್ಲಿರುವ ಪ್ರತಿಯೊಂದು ನಾಮವು ವಿಷ್ಣುವಿನ ಗುಣವನ್ನು, ವಿಷ್ಣು ತತ್ವವನ್ನು ವಿಧೀಕರಿಸುತ್ತದೆ. ಅಂದ್ರೆ ಅದು ವಿಷ್ಣು ತತ್ವನ ನಮ್ಗೆ ವಿವರಿಸುತ್ತದೆ. ವಿಷ್ಣು ಅಂದರೆ ಸರ್ವತ್ರ ವ್ಯಾಪಿಸಿರುವವನು ಎಂದು ಅರ್ಥ. ವಿಷ್ಣು ಅಂದಾಗ್ಲೇನೆ ಅವನು ಸರ್ವ ಕಡೆ ಇರ್ತಾನೆ. ಆತ್ಮ ಸರ್ವತ್ರ ವ್ಯಾಪ್ತಿ ಅಂತ ಕೂಡ ನಾವೆಲ್ರಿಗೂ ಗೊತ್ತು. ಆತ್ಮವೇ ಎಲ್ಲಾ ಕಡೆ ವ್ಯಾಪಿಸಿರುವವ ಒಂದು ವಸ್ತು. ಅದು ಅದರಿಂದ ವಿಷ್ಣು ಸಹಸ್ರನಾಮಕ್ಕೆ ಅಷ್ಟೊಂದು ಒಂದು ಪ್ರಾಮುಖ್ಯತೆ ಕೊಟ್ಟು ಎಲ್ಲ ಒಬ್ಬ ಮನುಷ್ಯ ಓದಕ್ಕೆ ಬರುವಂತವ್ರು ಓದ್ಬೇಕು. ಇಲ್ಲ ಅಂತಂದ್ರೆ ಕೇಳಿಸ್ಕೋಬೇಕು ಅನ್ನೋದು ಕೂಡ ಇದೆ. ಪ್ರತಿಯೊಬ್ಬ ಆತ್ಮಜ್ಞಾನಿ ಒಬ್ಬ ವಿಷ್ಣು ತರನೇ. ಯಾಕೆ ಅಂದ್ರೆ ಆತ್ಮ ಅಂದಾಗ್ಲೇ ವಿಷ್ಣು ಅಂತಾನೆ ಅರ್ಥ. ನಾವು ನಮಗೆ ನಮ್ಮ ಆತ್ಮದಲ್ಲೇ ಒಬ್ಬ ವಿಷ್ಣು ಇದ್ದಾನೆ ಅಂತ ತಿಳ್ಕೊಂಡು ನಾವು ಮುಂದುವರಿಬೇಕಾಗುತ್ತೆ. ಅದೇ ವಿಧವಾಗಿ ಪ್ರತಿಯೊಬ್ಬ ಆತ್ಮಜ್ಞಾನಿ ಕೂಡ 1,000 ಎಡೆಗಳ ಹಾವು, ಸಹಸ್ರ ಪಣಿ ಸಾಯಿ. ಅಂದ್ರೆ ನಾವು ಈಗ ಚಕ್ರ ಧ್ಯಾನಗಳೆಲ್ಲ ಮಾಡ್ಬೇಕಾದ್ರೆ ನಾವು ಮೊದಲು ಮೂಲಾಧಾರ ಚಕ್ರದಿಂದ ಶುರು ಮಾಡಿ ಮಣಿಪುರ, ಯಾನಾಥ ಈ ತರ ಎಲ್ಲ ಜ್ಞಾನ ನಾವು ಚಕ್ರ ಧ್ಯಾನ ಮಾಡ್ಬೇಕಾದಾಗ ಚಕ್ರ ಜ್ಞಾನಗಳ ಬಗ್ಗೆ ನಾವು ತಿಳ್ಕೊಂಡಾಗ ನಾವು ಸಹಸ್ರ ಅಂತ ಅಂದ್ರೆ ಒಂದು ಹಾವಿನ ರೀತಿ ಕುಂಡಲಿನಿ ಶಕ್ತಿ ಅಂತಂದ್ರೆ ನಮ್ಮ ದೇಹದಲ್ಲಿ ಕೆಳಭಾಗದಲ್ಲಿ ಅಂದ್ರೆ ಭೂಮಿ ತತ್ವ ಹೊಂದಿರುವಂತ ಕೆಳಭಾಗದಲ್ಲಿ ನಾವು ಕೂತ್ಕೊಂಡಾಗ ಕೆಳಗಡೆಯಿಂದ ಒಂದು ಸುತ್ತಕೊಂಡು ಮಲಗಿರೋ ತರ ಹಾವಿನ ತರ ಒಂದು ಚಕ್ರ ಮೊದಲು ಸ್ಟಾರ್ಟ್ ಆಗಿ ಅದು ನೆತ್ತಿ ಮೇಲಿಕ್ಕೆ ಅಂದ್ರೆ ನಮ್ಮ ಒಂದು ಸಹಸ್ರ ಚಕ್ರಕ್ಕೆ ಇಲ್ಲಿ ನೆತ್ತಿ ಮೇಲೆ ಬರ್ಬೇಕಾದ್ರೆ ಒಂದು ಹಾವಿನ ಎಡೆ ರೀತಿ ಅದು ಬರುತ್ತೆ ಅಂತ ಎಲ್ಲ ನಾವು ಚಕ್ರ ಧ್ಯಾನ ಮಾಡುವಾಗೆಲ್ಲ ಹೇಳ್ಕೊಟ್ಟಿರ್ತಾರೆ ನಮ್ಮ ಹಿರಿಯ ಮಾಸ್ಟರ್ಗಳು. ಜೊತೆಗೆ ಲಕ್ಷ್ಮೀ ದೇವಮ್ಮ ಇವರೆಲ್ಲರೂ ಕೂಡ ತುಂಬಾ ಚೆನ್ನಾಗಿ, ಲಕ್ಷ್ಮೀಕಾಂತಮ್ಮ ಮತ್ತೆ ಶಶಿಕಲಾ ಮೇಡಮ್ ಅವ್ರಿಗೆಲ್ಲ ಧ್ಯಾನ ಬಗ್ಗೆ ಯೋಗ ಬಗ್ಗೆ ಗೊತ್ತಿರೋರಿಗೆ ಇದೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ. ನಾವು ಇವಾಗ ತಿಳ್ಕೊತಾ ಇದೀವಿ. ಬಟ್ ಬುಕ್ಕಲ್ಲಿರೋದನ್ನ ಓದೋದಕ್ಕಿಂತ ಅವ್ರು ಹೇಳಿ ತಿಳಿಸ್ಕೊಟ್ಟಾಗ ನಮ್ಗೆ ನಮ್ಮ ದೇಹದಲ್ಲಿ ಏನೇನಿದೆ, ಯಾವ್ಯಾವ ಚಕ್ರ ಎಲ್ಲೆಲ್ಲಿದೆ ಅಂತೆಲ್ಲ ಗೊತ್ತಾಗುತ್ತೆ. ಚಕ್ರ ಅಂದ್ರೆ ಚಕ್ರ ಅಂತ ಅನ್ಕೊಳ್ಳೋದಲ್ಲ, ಅದು ಒಂದು ದೇಹದಲ್ಲಿನ ಒಂದು ಪಾರ್ಟ್ ಆಗಿರುತ್ತೆ. ಸಹಸ್ರದಳ ಕಮಲವನ್ನು ಅಳಿಸಿಕೊಂಡಿರುವವನು ಅಂತ ಅಂದ್ರೆ ವಿಷ್ಣು. ಅಂದ್ರೆ ವಿಷ್ಣು ಯಾವಾಗ್ಲೂ ಸಹಸ್ರದಳ ಕಮಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಸಹಸ್ರ ಅಂದ್ರೆ ಸಹಸ್ರನೇ ಅಲ್ಲ. ನಾನು ಹೇಳಿದ್ನಲ್ಲ ಹಾಗೆ ನನಗೆ ನನಗೆ 20 ಕೆಲಸ ಇದೆಪ್ಪ ನನಗೆ ಅಂತ ಅಂದಾಗ ನಾವು ಸುಮ್ಮನೆ 190 ಕೆಲಸ ಇದೆ, 20 ಕೆಲಸ ಇದೆ ಅಂತ ಅಷ್ಟೇ ಇರಲ್ಲ ಲೆಕ್ಕಕ್ಕೆ. ನಾವು ಆಡು ಭಾಷೆನಲ್ಲಿ ಇದನ್ನ ನಾವು ಹೇಳಿರ್ತೀವಿ. ಅದರಿಂದ ಈ ವಿಷ್ಣು ಸಹಸ್ರನಾಮ ಅಂತ ಅಂದಾಗ ಅದು ಬೇಕಾದಷ್ಟಿದೆ. ಅದ್ರಲ್ಲಿ ನಾವು ಸ್ವಲ್ಪನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋಣ. ಒಬ್ಬ ಆತ್ಮಜ್ಞಾನಿ ಅನಂತವಾದ ಗುಣಗಳಲ್ಲಿ 1,000 ಗುಣಗಳಲ್ಲಿ ಮಾತ್ರ ವಿಶದೀಕರಿಸಿ ತಿಳಿಸುವವರು ಭೀಷ್ಮ ಪಿತಾಮಹರು. ಅಂದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಪದ ಎಷ್ಟು ಪದ ಇದೆ, ಆ ಒಂದೊಂದು ಪದಕ್ಕೂ ಎಷ್ಟೆಷ್ಟು ಅರ್ಥಗಳಿದೆ. ಅದರ ಅರ್ಥನ ವಿಶದವಾಗಿ ಭೀಷ್ಮರು ನಮ್ಮ ಪಾಂಡವರುಗಳಿಗೆ ಅವರು ತಿಳಿಸ್ತಾ ಇರ್ತಾರೆ. ಅದು ಯಾವ ಟೈಮಲ್ಲಿ ಅಂತ ಅಂದ್ರೆ ವಿಷ್ಣು ಸಹಸ್ರನಾಮ ಅವರು ಪ್ರಾಣ ತ್ಯಾಗ ಮಾಡುವಂತ ಕೊನೆ ಗಳಿಗೆನಲ್ಲಿ ಪಾಂಡವರನ್ನೆಲ್ಲ ಕರೆಸಿ ಅದು ವೇದವ್ಯಾಸರ ಮುಂದ್ಗಡೆ ಇದನ್ನ
ಹೇಳಿರ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಪ್ರತಿಯೊಬ್ಬ ವಿಷ್ಣು ಸಹಸ್ರನಾಮದಲ್ಲಿರುವ ಪ್ರತಿಯೊಂದು ನಾಮ ಕೂಡ ಒಂದು ಅದ್ಭುತವಾದ ಪಾಠ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇದು ಜೀವನದಲ್ಲಿ ಅಳವಡಿಸ್ಕೋಬೇಕಾದಂತ ಪಾಠ ಇದೆ. ಪ್ರತಿಯೊಬ್ಬ ಪಿರಮಿಡ್ ಧ್ಯಾನಿ ಕೂಡ ತಪ್ಪದೇ ಇದನ್ನ ಓದ್ಬೇಕು. ವಿಷ್ಣು ಸಹಸ್ರನಾಮ ಎಲ್ಲರಿಗೂ ಎಲ್ಲ ಜಾತಿ ಧರ್ಮ ಭೇದ ಇಲ್ಲದೆ ವಯಸ್ಸಿನ ಅಂತರ ಕೂಡ ಇಲ್ಲ. ಮಕ್ಕಳಿಂದ ಇವಾಗ 5 ವರ್ಷದ ಮಕ್ಕಳುಗಳು ಕೂಡ ವಿಷ್ಣು ಸಹಸ್ರನಾಮನ ಬಾಯಟ್ ಮಾಡ್ಕೊಂಡು ಹೇಳ್ತಾ ಇರ್ತಾರೆ. ನಮಗೆ ಸ್ವಲ್ಪ ಜ್ಞಾಪಶಕ್ತಿ ಕಡಿಮೆ ಇರೋದ್ರಿಂದ ತಪ್ಪು ಹೇಳ್ಬಾರ್ದು ಅಂತ ನಾವು ಪುಸ್ತಕಗಳನ್ನ ನೋಡ್ಕೊಂಡು ಕೂಡ ಹೇಳ್ತಾ ಇದೀವಿ. ಕಂಠಪಾಠ ಮಾಡ್ಕೊಂಡು ಹೇಳುವಂತ ತುಂಬಾ ಜನ ಮಕ್ಕಳುಗಳು ಕೂಡ ಇದ್ದಾರೆ. ಇದ್ರಲ್ಲೇನೆ ಕೊನೆ ಅಕ್ಷರ ಇದು ಏನೋ ಚಿತ್ರಗೀತೆಗಳಿಗೆಲ್ಲ ಮಾಡ್ತಾರಲ್ಲ ಆ ತರ ಮೊದಲನೇ ಅಕ್ಷರದಿಂದ ಹಿಡಿದು ಕೊನೆ ಅಕ್ಷರದವರೆಗೂ ಮಧ್ಯ ಕೇಳಿದ್ರು ಆನ್ಸರ್ ಕೊಡುವಂತ ಒಂದು ಪರಿಪಾಠನ ಮಕ್ಕಳುಗಳು ರೂಢಿಸ್ಕೊಂಡಿದ್ದಾರೆ. ಇನ್ನು ದರ್ಪದಹ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಗಳು ಈಗ ನಾವು ದರ್ಪದಹ ಅಂತ ಅನ್ನೋದಕ್ಕೆ ಅರ್ಥ ತಿಳ್ಕೋಬೇಕು. ಅಂದ್ರೆ ನಾವ್ ಯಾರು ದರ್ಪ ಅಂತಂದ್ರೆ ಏನು? ಆತ್ಮಜ್ಞಾನ ಬಂದಾಗ ನಮಗೆ ಎಲ್ಲಾ ತಿಳಿದೆ ಎನ್ನುವ ಒಂದು ದರ್ಪ ನಾಶವಾಗುತ್ತದೆ. ನನಗೆಲ್ಲಾ ಗೊತ್ತಿದೆ, ನನಗೆ ಎಲ್ಲ ನಾನೇ ದೊಡ್ಡವನು ಅನ್ನುವಂತ ಒಂದು ದರ್ಪ ನಾವು ಆತ್ಮಜ್ಞಾನಿಗಳಾದಾಗ ಮತ್ತೆ ಈ ಪಿರಮಿಡ್ ಬಂದು ಸೇರ್ಕೊಂಡ್ಮೇಲೆ ನಮ್ಮನ್ನ ನಾವು ಅರ್ಥಕೊಂಡಾಗ ಇದು ಕೂಡ ನಮ್ಗೆ ನಾಶ ಆಗಿದೆ. ಪದೇ ಪದೇ ದರ್ಪದಹ ಅಂದರೆ ಆತ್ಮಜ್ಞಾನಿ ಆಗದಿರುವವನು ಇತರೆ ಆತ್ಮಜ್ಞಾನಿಗಳನ್ನು ನೋಡ್ಲಾರ. ಆತ್ಮಜ್ಞಾನಿ ಅಲ್ಲದೆ ಇದ್ದವನು ಇನ್ನೊಬ್ಬರನ್ನ ನಾವು ಅದೊಂದು ಆತ್ಮ ಅಂತನ ತಿಳ್ಕೊಳಕ್ಕೆ ಆಗದೇ ಇಲ್ಲ. ಯಾಕೆ? ನಾವು ಆತ್ಮ, ನಮ್ಗೊಂದು ಆತ್ಮ ಇದೆ, ನಾವು ಅದ್ರ ಬಗ್ಗೆ ಒಳ್ಳೆ ತಿಳ್ಕೊಬೇಕು. ನಾವು ಬೇರೆಯವ್ರ ಹತ್ರನೂ ಒಂದು ಆತ್ಮ ಇದೆ ಅನ್ನೋದು ತಿಳ್ಕೊಂಡಾಗ ಒಂದು ಪ್ರಾಣಿ ಪಕ್ಷಿ ಜೀವ ಮರಗಳಲ್ಲೆಲ್ಲ ಆತ್ಮ ಇದೆ ಅನ್ನೋದನ್ನ ತಿಳ್ಕೊಂಡಾಗ ಮಾತ್ರ ನಾವು ಆತ್ಮಜ್ಞಾನಿ ಆಯ್ತೀವಿ. ಆದ್ರಿಂದ ನಾವು ಇಲ್ಲಿ ಪಿರಮಿಡ್ ಮಾಸ್ಟರ್ಗಳಾದಾಗ ನಾವು ಆತ್ಮಜ್ಞಾನಿಗಳಾಗಿದ್ದೀವಿ ಅಂತಾನೆ ಅನ್ಕೋಬೇಕು. ನಾವು ಇರುವಂತೆ ಚಿಲ್ಲರೆ ವಿಷಯಗಳನ್ನ ನೋಡ್ಕೊಂಡು ಅಹಂಕಾರಿಯಾಗಿ ತಿರುತ್ತಾ ಇದ್ದವ್ರು ಕೂಡ ಈಗ ನಾವು ಈ ಪಿರಮಿಡ್ ಬಂದು ಸೇರ್ಕೊಂಡ್ಮೇಲೆ ದಿನಾನು ನಮ್ಮ ಗುರುಗಳಾಗ್ಲಿ ನಮ್ಮ ಹಿರಿಯ ಮಾಸ್ಟರ್ಗಳಾಗ್ಲಿ ಅನ್ಸುವಂತ ಜ್ಞಾನದ ಬಗ್ಗೆ ನಾವು ತಿಳುವಳಿಕೆ ತಗೊಂಡು ನಾವು ಅಲ್ಪ ಜ್ಞಾನವನ್ನ ಬಿಟ್ಟು ದೊಡ್ಡ ದೊಡ್ಡ ಜ್ಞಾನಗಳನ್ನ ನಾವು ಸಂಗ್ರಹಿಸ್ಕೊತಾ ಇದ್ದೀವಿ. ಮತ್ತೆ ಅದೇನಪ್ಪಾ ಅಂತಂದ್ರೆ ಹಗಲು ಯಾವುದೇ ನಕ್ಷತ್ರ ಕೂಡ ಕಾಣಲ್ಲ. ಆದ್ರೆ ಆ ನಕ್ಷತ್ರ ಇರಲ್ವಾ ಆಕಾಶದಲ್ಲಿ ಆ ತಕ್ಷಣ ತಗೊಂಡು ಯಾರು ಅಂಟ್ಸೋದಾಗ್ಲಿ ಮಾಡೋದಾಗ್ಲಿ ಆಗಿರಲ್ಲ. ಬಟ್ ಅದು ಕಾಣಿಸಲ್ಲ. ಹಾಗೆ ನಮಗೂ ಜ್ಞಾನ ಇದೆ. ಅದನ್ನ ನಾವು ಉಪಯೋಗಿಸ್ಕೊಳ್ಳಕ್ಕೆ ಅದ್ರ ಬಳಕೆ ಮಾಡ್ಕೊಳ್ಳಕ್ಕೆ ನಾವು ಬಂದಿಲ್ಲ. ಅದನ್ನ ಅರಿವು ನಮಗ ಆಗಿರ್ಲಿಲ್ಲ. ಈಗ ನಾವು ಇಲ್ಲಿ ಬಂದಾಗ ಆತ್ಮಜ್ಞಾನಿಗಳಾಗಿ ನಾವು ಮುಂದುವರಿತಾ ಇದ್ದೀವಿ. ಅಂದ್ರೆ ಹಗಲು ನಕ್ಷತ್ರ ಕಾಣಲ್ಲ, ರಾತ್ರಿ ತಕ್ಷಣ ನಕ್ಷತ್ರಗಳೆಲ್ಲ ದೈದೀಪ್ಯಮಾನವಾಗಿ ಬೆಳಗುತ್ತಿರುವ ಹಾಗೆ ಒಬ್ಬ ಅಜ್ಞಾನಿ ಆತ್ಮಜ್ಞಾನಿ ಆದಾಗ ನಾವೆಲ್ಲ ಕಣ್ಣು ಕಾಣಿಸುತ್ತೆ. ಅದರಿಂದ ನಾವು ನಮ್ಮ ಕಣ್ಣನ್ನ ಪೂರೈಸುವಂತೆ ದರ್ಶನ ಕೊಡುವಂತ ನಕ್ಷತ್ರಗಳಾಗಬೇಕು. ಅದನ್ನ ನಾವು ಅರ್ಥಕೋಬೇಕು. ಆಗ ನನಗೆ ಇದುವರೆಗೂ ಏನೂ ತಿಳಿದಿರ್ಲಿಲ್ಲ ಅನ್ನೋ ಜ್ಞಾನ ನಮಗೆ ಗೊತ್ತಾಗುತ್ತೆ. ಇದುವರೆಗೂ ನಾನು ತಪ್ಪು ಮಾಡಿದ್ವಿ, ಇನ್ಮೇಲೆನಾದ್ರೂ ನಾವು ಸರಿಯಾಗಿರ್ಬೇಕು ಅನ್ನೋ ಜ್ಞಾನ ನಮ್ಗೆ ಅರ್ಥವಾಗಬೇಕು. ನಿಜವಾಗ್ಲೂ ತಿಳಿಬೇಕಾಗಿರೋದು ಅಂದ್ರೆ ಅನಂತ ಜ್ಞಾನವಿದೆ ಎಂದು ತಿಳಿದುಕೊಂಡು ನಾವು ನಾನೇ ತುಂಬಾ ಜ್ಞಾನಿ, ನನಗೆ ತುಂಬಾ ಎಲ್ಲ ಗೊತ್ತಿದೆ ಅಂತ ನಾವು ಬೀಗಬಾರ್ದು. ಅವಾಗ ನಮ್ಗೆ ಒಂದು ಅಹಂಕಾರ ಬಂದಂಗಾಗತ್ತೆ. ಇದುವರೆಗೂ ಅನರ್ಥಕಾರಿಯಾಗಿ ಆದ ಆತನ ಬಿಡಿ ಜ್ಞಾನವು ಒಂದೇ ಏಟಿಗೆ ಅದು ಮಿತಿಯಾಗಿ ಅಳಿಸಿ ಹೋಗುತ್ತೆ. ಏನು ಅಂತಂದ್ರೆ ನಾವು ಮೊದ್ಲು ಯಾವಾಗ ನಾವು ತುಂಬಾ ದುರಹಂಕಾರದಲ್ಲಿ ಇರ್ತೀವಿ ಅಂತ ಇಟ್ಕೊಳ್ಳಿ, ಯಾವಾಗ ಜ್ಞಾನ ಬರುತ್ತೆ, ನಾವು 10 ಜನ ಜ್ಞಾನಿಗಳ ಜೊತೆ ಬೆರೆತಾಗ, ಸತ್ಸಂಗ ಮತ್ತೆ ಇದೆಲ್ಲ ಮಾಡಿದಾಗ ನಮ್ಗೆ ಒಂದು ಜ್ಞಾನೋದಯ ಆದಾಗ ಇದೆಲ್ಲ ಹಳೆ ಜ್ಞಾನಗಳೆಲ್ಲ ಅಳಿಸೋಗುತ್ತೆ. ಇದೇ ರೀತಿ ದರ್ಪಃ ಅಂದರೆ ದರ್ಪ ತೋರೋದು. ದರ್ಪ ಅಂತಂದ್ರೆ ಶಕ್ತಿ ಅಥವಾ ಬಲ. ನಮ್ಗೆ ಬಲ ತೋರಿಸುವಂತ ಟೈಮು ಯಾವಾಗ ಬರುತ್ತೆ ಅಂತಂದ್ರೆ ನಾವು ಸತ್ಯವಾಗಿದ್ದಾಗ, ನಾವು ಜ್ಞಾನಿ ಆದಾಗ ದರ್ಪ ಕೂಡ ಬರ್ತದೆ. ಅದು ಅಹಂಕಾರ ಅಲ್ಲ. ನಾವು ದರ್ಪ ತೋರ್ಸೋದು ಅಂತ ಅಂದ್ರೆ ಅಹಂಕಾರವನ್ನ ನಾವು ಬಿಟ್ಟು ನಮ್ಮೊಳಗಿನ ಒಳ್ಳೆಯ ಜ್ಞಾನವನ್ನ ಬಲ ಅಂತ ತಿಳ್ಕೊಬೇಕು. ಒಳ್ಳೆ ಜ್ಞಾನ ಕೂಡ ಒಂದು ಬಲ ಅಂದ್ರೆ ಶಕ್ತಿ. ಒಬ್ಬ ಶಕ್ತಿವಂತ ಅಂತಂದ್ರೆ ಅವನಿಗೆ ಜ್ಞಾನ ಇದೆ ಅಂತಾನೆ ಹೇಳ್ಬೇಕು. ಜ್ಞಾನ ಇದ್ದಾಗ ಅವನು ಒಬ್ಬ ಜ್ಞಾನಿಯಾಗಿರ್ತಾನೆ. ಅವಾಗ ದರ್ಪ ತೋರಿಸಿದ್ರು ಅದರಲ್ಲಿ ಅಹಂಕಾರ ಇರಲ್ಲ. ಆತ್ಮಜ್ಞಾನಿ ಆದವನಿಗೆ ತಕ್ಷಣ ಒಂದು ವಿಧವಾದ ಆತ್ಮಬಲ ಬಂದಿರುತ್ತೆ. ಅವನಿಗೆ ಆತ್ಮಸ್ಥೈರ್ಯ ಆತ್ಮಬಲ ಇರುತ್ತೆ. ಅದಕ್ಕೆ ದರ್ಪ ದಹ ಅಂತ ಅಂದ್ರೆ ನಾವು ಅಹಂಕಾರಿ ಅಲ್ಲ ಅಂತ ತಿಳ್ಕೊಬೇಕು. ನಾನು ಸಾಧಿಸಿದ್ದೇನೆ, ನಾನು ತಿಳಿದುಕೊಂಡಿದ್ದೇನೆ, ನಾನೂ ಸಹ ತಿಳಿದುಕೊಂಡಿದ್ದೇನೆ ಎನ್ನುವ ಸತ್ಯವನ್ನು ಸಂತೋಷವಾಗಿ ಗರ್ವದಿಂದ ಅವನು ಪ್ರಕಟಿಸುತ್ತಾನೆ. ಅಂದ್ರೆ ನಾವು ಯಾವಾಗ ಜ್ಞಾನಿಗಳಾಗ್ತೀವಿ, ಯಾವಾಗ ನಮ್ಗೆ ಸಜ್ಜನರ ಸಹವಾಸ ಮತ್ತೆ ಈ ತರ ಪಿರಮಿಡ್ ಮಾಸ್ಟರ್ಗಳದ ಒಂದು ಒಳ್ಳೆ ಜ್ಞಾನಿಗಳ ಸಹವಾಸ ಇದ್ದಾಗ ನಾವು ತಿಳ್ಕೊಂಡಿದೀವಿ ಅನ್ನೋ ನಮಗೆ ಒಂದು ಬಲ ಬರುತ್ತೆ. ನಾವು ಯಾವುದೇ ಒಂದು ಕ್ವಶನ್ ಕೇಳಿದ್ರೆ ಅಥವಾ ನಾವು ಒಂದು ಒಳ್ಳೆ ಮಾರ್ಗದಲ್ಲಿ ಹೋಗ್ತಾ ಇದೀವಿ ಅಂತ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳಕ್ಕೆ ಶಕ್ತಿ ಬಂದಿರುತ್ತೆ. ಅದರಿಂದ ಇದಕ್ಕೆ ನಾವು ತಲೆಬಾಗಿ
ನಾವು ಕಲ್ತ್ಕೊಂಡಿರೋದನ್ನ ನಾವು ಬೇರೆಯವರಿಗೆ ಹೇಳ್ಬೋದು. ಆತ್ಮಜ್ಞಾನ ಇಲ್ಲದವನಿಗೆ ಆತ್ಮಜ್ಞಾನಿ ಇರುವ ಆತ್ಮಬಲ ಅಹಂಕಾರವಾಗಿ ಕಾಣುತ್ತದೆ. ಅವನಿಗೆ ಜ್ಞಾನ ಇಲ್ಲದೆ ಇದ್ದವನಿಗೆ ಏನಾಗುತ್ತೆ, ಓ ನಾವೇನೇ ಮಾತಾಡುವೋ ಇವ್ರಿಗೇನೋ ಅಹಂಕಾರ ಅಂತ ತಿಳ್ಕೊಂಡಿರ್ತಾರೆ. ಯಾಕೆಂದ್ರೆ ಅವ್ರಿಗೆ ಜ್ಞಾನ ಇರಲ್ವಲ್ಲ, ಅವ್ರಿಗೆ ಆತ್ಮಜ್ಞಾನನೇ ಇರಲ್ಲ. ಆತ್ಮ ಅಂದ್ರೇನು ಗೊತ್ತಿರಲ್ಲ. ಅದರಿಂದ ಅವ್ರಿಗೆ ಓ ಇವ್ರೊಬ್ಬ ಅಹಂಕಾರ ಆಡ್ತಾನೆ ಅಂತ ಆಡ್ತಾರೆ. ಇವ್ರಿಗೊಂಥರ ಅದೇ ಒಂಥರ ಕೊಬ್ಬು, ಅಹಂಕಾರ ಅಥವಾ ದರ್ಪ ತೋರ್ಸೋದು. ಜ್ಞಾನಿಗಳಿಗೆ ದರ್ಪ ತೋರ್ಸೋದು ಜ್ಞಾನದ ದರ್ಪ. ಅದರಿಂದ ನಾವು ಇದನ್ನ ತಿಳ್ಕೊಬೇಕಾಗುತ್ತೆ. ಜ್ಞಾನಿಗಳ ಸಜ್ಜನರ ಸಹವಾಸ ಜೇನು ಸವಿದಂತೆ ಅಂತ ಒಂದಿದೆ. ಹಾಗೆ ನಾವೆಲ್ಲರೂ ಇವಾಗ ಸಜ್ಜನರ ಸಹವಾಸ ಮಾಡ್ಕೊಂಡು ನಾವು ಸಜ್ಜನಿಕೆ ತರನ ಎಲ್ಲ ತಿಳ್ಕೊಂಡು ನಾವು ತಿಳಿದದನ್ನ ಬೇರೆಯವರಿಗೆ ಒಂದ್ 4 ಜನಕ್ಕೆ ಹಂಚುವಂತ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದೀವಿ ಅಂತ ನಮಗ್ ನಾವೇ ಬಲವಾಗಿ ಹೇಳ್ಕೋಬಹುದು. ಇದನ್ನ ನಾವು ದರ್ಪ ಅಹಂಕಾರ ಅಲ್ಲ ಅಂತ ಕೂಡ ಹೇಳ್ಬೋದು. ಇದು ದರ್ಪ ಎನ್ನುವ ನಾಮಕ್ಕಿರುವ ಅರ್ಥ. ಇದು ದರ್ಪ ಅಂತ ಅಂದ್ರೆ ಅಹಂಕಾರ ಅಲ್ಲ, ಇದು ಶಕ್ತಿ ಬಲ ಅಂತ ಹೇಳ್ಕೋಬಹುದು. ಪಿರಮಿಡ್ ಮಾಸ್ಟರ್ಸ್ ಯಾರಿಗೂ ಜಂಬವಿಲ್ಲ, ಹೆಮ್ಮೆ ಇದೆ. ಅದು ನಮ್ಮ ಪರಿಸ್ಥಿತಿ. ಭೀಷ್ಮಾಚಾರ್ಯರು ಹೇಳುವವರೆಗೂ ನಮ್ಮ ಶಕ್ತಿ ನಮಗೆ ಅರ್ಥವಾಗಲಿಲ್ಲ. ಅಂದ್ರೆ ಪಾಂಡವರಿಗೆ ಅವ್ರಿಗೆ ಶಕ್ತಿ ತುಂಬಾ ಇತ್ತು, ಆದ್ರೂ ಅದನ್ನ ತೋರ್ಸ್ಕೊಳಕ್ಕಾಗಿಲ್ಲ. ಭೀಷ್ಮಾಚಾರ್ಯರು ಯಾವಾಗ ಕೊನೆಯಲ್ಲಿ ಹೇಳ್ತಾರೆ ಆವಾಗ ಅವರಿಗೆ ಇದು ಅರ್ಥ ಆಗುತ್ತೆ. ಈ 2 ಪದಗಳು ಒಂದು ಉದಾಹರಣೆಯಾಗಿ ಹೇಳಲಾಗಿದೆ. ಅಂದ್ರೆ ಇವರು ನಮಗೆ ಇಲ್ಲಿ ಒಂದು ಉದಾಹರಣೆಯಾಗಿ ಕೊಟ್ಟಿದ್ದಾರೆ ಪತ್ರಿಜಿಯವರು. ಏನಂತ, ದರ್ಪಃ ದರ್ಪದಹ. ದರ್ಪಃ ಅಂತಂದ್ರೆ ಬಲ, ದರ್ಪದಹ ಅಂದ್ರೆ ಅದನ್ನ ನಾವು ಬಿಡೋದು ಅಥವಾ ಅಹಂಕಾರ ಅಲ್ಲ ಅಂತ ಅನ್ನೋದನ್ನ 2 ಪದಗಳ ಅರ್ಥಗಳನ್ನ ನಮ್ಗೆ ಪತ್ರಿಜಿಯವರು ವಿಶದವಾಗಿ ತಿಳಿಸಿದ್ದಾರೆ. ಉಳಿದ ಗ್ರಂಥ ಎಲ್ಲ ಕೂಡ ನಾವು ಪೂರ್ತಿ ನಾವು ಓದ್ಬೇಕಾಗತ್ತೆ. ಅಂದ್ರೆ ವಿಷ್ಣು ಸಹಸ್ರನಾಮನ ಒಬ್ಬ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿನಲ್ಲಿ ಮಾಸ್ಟರ್ಗೆ ನಾವು ಎಲ್ಲರೂ ತಿಳ್ಕೊಂಡಿರ್ಬೇಕು ಅನ್ನೋದನ್ನ ಹೇಳಿ ನಾವು ಮತ್ತೆ ವಿಷ್ಣು ಸಹಸ್ರನಾಮ ಯಾವುದೇ ಒಂದು ಕಷ್ಟ ಬಂದಿರ್ಲಿ, ವಿಷ್ಣು ಸಹಸ್ರನಾಮದಲ್ಲಿ ಎಲ್ಲಾ ಶಕ್ತಿ ಅಡಗಿದೆ. ಅದರಿಂದ ವಿಷ್ಣು ಸಹಸ್ರನಾಮನ ನಾವು ದಿನ ಓದ್ತಾ ಒಂದು ಯಾವುದೇ ಒಂದು ಕಷ್ಟ ಬಂದಾಗ ಒಂದು ಸಂಕಲ್ಪ ಮಾಡ್ಕೊಂಡು ಇಷ್ಟು ದಿವಸ ಓದ್ತೀನಿ ಅಂತ ಅನ್ಕೊಂಡು ಮಾಡಿದಾಗ ಅದು ಈಡೇರುವಂತ ಸಂದರ್ಭಗಳು ಕೂಡ ಇದೆ. ವಿಷ್ಣುಗಿಂತ ದೊಡ್ಡ ಯಾವನೇ ಭಗವಂತ ಆಗ್ಲಿ, ಯಾವುದೇ ಒಂದು ಶಕ್ತಿ ಆಗ್ಲಿ ಇಲ್ಲ. ಅದರಿಂದ ವಿಷ್ಣು ಸಹಸ್ರನಾಮದ ಶಕ್ತಿಯನ್ನ ನಾವು ತುಂಬಾ ಪ್ರಯೋಜನ ಮಾಡ್ಕೋಬೇಕು. ಪ್ರಯೋಜನಕ್ಕೆ ಇಟ್ಕೊಂಡು ಅದರ ಒಂದು ಒಳ ಅರ್ಥಗಳನ್ನ ತಿಳ್ಕೊಂಡು ನಾವು ಅದನ್ನ ಪಠಿಸ್ಬೇಕು. ಅದರಿಂದ ತುಂಬಾ ಒಳ್ಳೇದಾಗಿದೆ. ಒಬ್ಬ ರೋಗಿ ಕೂಡ ವಿಷ್ಣು ಸಹಸ್ರನಾಮ ಕೇಳ್ತಾ ಇದ್ದಾಗ ಅವನು ಆರೋಗ್ಯವಂತನಾಗಿ ಹೊರಗಡೆ ಬಂದು ಆಸ್ಪತ್ರೆಯಲ್ಲಿ ಕೂತ್ಕೊಂಡು ಅವ್ರ ಸಂಬಂಧಿಕರೇ ಆಗ್ಲಿ ಯಾರೇ ಆಗ್ಲಿ ಒಂದು ಸ್ಪೆಷಲ್ ವಾರ್ಡ್ ತಗೊಂಡಿರ್ತಾರೆ ಅಂತ ಇಟ್ಕೊಳ್ಳಿ. ಅಂತ ಕಡೆ ಕೂತ್ಕೊಂಡು ವಿಷ್ಣು ಸಹಸ್ರನಾಮ ಕೂಡ ಓದ್ತಾ ಇದ್ರೆ ಅವ್ರು ತಗೊಳ್ಳುವಂತ ವೈದ್ಯಕೀಯ ಚಿಕಿತ್ಸೆಗಳ ಜೊತೆಗೆ ಇದು ಸಪೋರ್ಟ್ ಆಗಿ ಮಾಡುತ್ತೆ ಅನ್ನೋದು ಕೂಡ ಗೊತ್ತಾಗಿದೆ. ನಾವು ಭಜನೆ ಸೇರಿ ನಾನು ಒಂದ್ 8-10 ವರ್ಷದಿಂದ ಒಂದ್ 2-3 ಜನ ಈ ತರ ಗಳಿಗೆ ನಮ್ಮ ಟೀಚರ್ಸ್ ಗಳಾಗ್ಲಿ ಬೇರೆ ಆಧ್ಯಾತ್ಮ ಗುರುಗಳಾಗ್ಲಿ ಹೇಳಿದ್ದನ್ನ ಕೇಳಿ ಅವ್ರುಗಳು ಹೋಗಿ ಒಂದು ರೂಮಲ್ಲಿ ಕೂತ್ಕೊಂಡು ಕೂಡ ಹೇಳಿರ್ತಾರೆ. ಸಂಕಲ್ಪ ಮಾಡ್ಕೊಂಡು ಇದನ್ನ ಹೇಳಿ ಇದರಿಂದ ನಾವು ತುಂಬಾ ಮುಕ್ತರಾಗಿ ಬಂದ್ವಿ, ರೋಗ ಮುಕ್ತರಾದ್ವಿ ನಾವು ಅಂತ ಕೂಡ ಹೇಳಿದ್ದಾರೆ. ದಿನಾನು ವಿಷ್ಣು ಸಹಸ್ರನಾಮನ ಪಠನೆ ಮಾಡ್ಲೇಬೇಕು. ನಾವು ಏನೇನೋ ಎಲ್ಲ ಕೆಲಸಗಳಿಗೆ ಟೈಮ್ನ ನಾವು ಸ್ಪೆಂಡ್ ಮಾಡ್ತೀವಿ. ಅದರಲ್ಲಿ ಅರ್ಧ ಗಂಟೆ ಸತತವಾಗಿ ಕೂತ್ಕೊಂಡು ಹೇಳಿದ್ರೆ ವಿಷ್ಣು ಸಹಸ್ರನಾಮದ ಬಲ ನಮಗೆ ಈ ಜನ್ಮದಲ್ಲಿ ಇಲ್ಲದೆ ಇದ್ರು ಮುಂದಿನ ಜನ್ಮಕ್ಕೂ ಆಗುತ್ತೆ. ನಾವು ಒಂದೇ ಸಾರಿ ನಾವು ಮನುಷ್ಯ ಜನ್ಮ ತಗೊಂಡ್ಬರ್ತೀವಿ ಅಂತ ಹೇಳಕ್ಕಾಗಲ್ಲ. ಮತ್ತೆ ಇನ್ನು ನೆಕ್ಸ್ಟ್ ನಮ್ಗೆ ಪುನರ್ಜನ್ಮ ಇಲ್ಲ ಅಂತಾನೆ ಹೇಳಕ್ಕಾಗಲ್ಲ. ಬಟ್ ಆದ್ರೆ ವಿಷ್ಣು ಸಹಸ್ರನಾಮ ನಾವು ಪಠಿಸೋದ್ರಿಂದ ಮೋಕ್ಷದ ಕಡೆಗೆ ದಾರಿ ಆಗುತ್ತೆ. ನಮ್ಮ ಕರ್ಮಗಳೆಲ್ಲ ಎಷ್ಟೋ ಕಳಿಯುತ್ತೆ. ನಮ್ಮ ಕರ್ಮನ ದಹನ ಮಾಡೋದಿಕ್ಕೆ ಇದು ಒಂದು ಒಂದು ದಾರಿ ಅಂತ ಅನ್ಕೊಂಡು ನಾವು ವಿಷ್ಣು ಸಹಸ್ರನಾಮನ ಪಠಿಸ್ಬೇಕು. ತುಂಬಾನೇ ಚೆನ್ನಾಗಿ ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಇದನ್ನ ಎಲ್ಲ ನಮ್ಮ ಮಾಸ್ಟರ್ಗಳು ಕೂಡ ದಿನ ಇದನ್ನ ಪಠನೆ ಮಾಡೋದಿಕ್ಕೆ ಇಷ್ಟಪಡ್ತಾರೆ, ಪಡ್ಬೇಕು ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ. ಟೈಮ್ ಆಗ್ಲಿಲ್ಲ ಅಂದಾಗ ದಿನ 1 ಶ್ಲೋಕ 2 ಶ್ಲೋಕನಾದ್ರೂ ಕಲ್ತ್ಕೊಂಡು, ಯಾಕೆಂದ್ರೆ ಸ್ವಲ್ಪ ಒತ್ತಕ್ಷರಗಳು ಸಂಸ್ಕೃತ ಪದಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಅದನ್ನ ನಿಧಾನಕ್ಕೆ ಬಿಡಿಸಿ ಇಟ್ಕೊಂಡು ವಿಷ್ಣು ಸಹಸ್ರನಾಮದ ಪಠನೆಯನ್ನ ಮಾಡಿದ್ರೆ ತುಂಬಾ ಆರೋಗ್ಯಕ್ಕೂ ಒಳ್ಳೇದು, ಮತ್ತೆ ಮೋಕ್ಷಕ್ಕೆ ದಾರಿ, ಕರ್ಮ ಪ್ರಾಕ್ಷಣೆ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಅದರಿಂದ ಈ ದಿನ ನನಗೆ ಈ ವಿಷ್ಣು ಸಹಸ್ರನಾಮದ ಒಂದು ಪದದ ಅರ್ಥ ವಿಶ್ಲೇಷಣೆ ಅವಕಾಶ ಸಿಕ್ಕಿದ್ದಕ್ಕೆ ತುಂಬಾ ಧನ್ಯವಾದ.